ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 36ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 36. ಏತನ್ಮೇ ಜನ್ಮಲೋಕೇಸ್ಮಿನ್ ಮುಮುಕ್ಷೂಣಾಂ ದುರಾಶಯಾತ್ ಪ್ರಸಂಖ್ಯಾನಾಯ ತತ್ವಾನಾಂ ಸಮ್ಮತಾಯಾತ್ಮದರ್ಶನೆ. ಅನುವಾದ: ಈ ಲೋಕದಲ್ಲಿ ನನ್ನ ಜನ್ಮವು ಮುಖ್ಯವಾಗಿ ಸಾಂಖ್ಯ ದರ್ಶನವನ್ನು ವಿವರಿಸುವುದಕ್ಕಾಗಿಯೇ ಆಗಿರುತ್ತದೆ. ಅನವಶ್ಯಕ ಭೌತಿಕ ಅಭಿಲಾಷೆಗಳ ಬಂಧನದಿಂದ ಮುಕ್ತರಾಗಲು ಇಚ್ಛಿಸುವವರು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಇದನ್ನು ಬಹಳ ಗೌರವಿಸುವರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ, ನೇರವಾಗಿ ಆದ್ರೂ ಆಗಿರ್ಲಿ ಅಥವಾ ಶಾಸ್ತ್ರಗಳಲ್ಲಾದ್ರೂ ಆಗಿರ್ಲಿ, ನಾನು ಏನೇ ಹೇಳಿರ್ಲಿ ಅದು ಲೋಕದ ಜನರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಪ್ರಮಾಣಿತವಾಗಿರುವಂಥದ್ದು. ಎಲೈ ಮುನಿಯೇ, ನಾನು ನಿನ್ನ ಮಗನಾಗ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಸತ್ಯವನ್ನ ನಡೆಸ್ಕೊಡೋದಕ್ಕೋಸ್ಕರ ನಾನು ಅವತಾರವನ್ನ ತಗೊಂಡಿದ್ದೀನಿ ಅಂತ ಹೇಳಿದ್ದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ನನ್ನ ಜನ್ಮ ಮುಖ್ಯವಾಗಿ ಸಾಂಖ್ಯಾದರ್ಶನವನ್ನ ವಿವರಣೆ ಮಾಡೋದಕ್ಕೋಸ್ಕರ ಆಗಿರತ್ತೆ. ಅನವಶ್ಯಕ ಭೌತಿಕ ಅಭಿಲಾಷೆಗಳು ಅಂದ್ರೆ ಈ ಜಗತ್ತಲ್ಲಿರೋದೆಲ್ಲ ಬೇಡದೇ ಇರುವಂಥದ್ದು, ಆಯ್ತಾ? ಆ ಬೇಡದೇ ಇರುವಂಥ ಒಂದು ಅಭಿಲಾಷೆಗಳ ಬಂಧನದಿಂದ ಮುಕ್ತರಾಗೋದಕ್ಕೆ ಯಾರು ಇಷ್ಟಪಡ್ತಾರೋ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಇದನ್ನ ಅವರು ಗೌರವಿಸ್ತಾರೆ. ಅಂದ್ರೆ ಯಾರು ನಾನು ಮುಕ್ತನಾಗಬೇಕು ಅಂತ ಇಷ್ಟಪಡ್ತಾ ಇರ್ತಾರೋ ಅಂಥವರು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಈ ಸಾಂಖ್ಯ ಶಾಸ್ತ್ರವನ್ನ ಬಹಳ ಗೌರವಿಸ್ತಾರೆ. ಬಿಟ್ರೆ ಬೇರೆ ಯಾರು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅವರು ಅದನ್ನ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿನೂ ಅವ್ರಿಗೆ ಬರೋದಿಲ್ಲ. ಆದ್ರೆ ಯಾರು ಮುಕ್ತರಾಗಬೇಕು ಅಂತ ಇಷ್ಟಪಡ್ತಾ ಇರ್ತಾರೋ ಅಂಥವ್ರು ಮಾತ್ರ ಇದನ್ನ ಬಹಳ ಗೌರವಿಸ್ತಾರೆ ಅಂತ ಭಗವಂತ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದುರಾಶಯಾತ್ ಎಂಬ ಶಬ್ದವು ಇಲ್ಲಿ ಬಹು ಮುಖ್ಯವಾಗಿದೆ. ದುರ್ ಎಂಬುದು ತೊಂದರೆ ಅಥವಾ ದುಃಖ, ವಿಪತ್ತುಗಳಿಗೆ ಸಂಬಂಧಿಸುತ್ತದೆ. ಆಶಯಾತ್ ಎಂದರೆ ಆಶ್ರಯದಿಂದ. ಬದ್ಧಾತ್ಮರಾದ ನಾವು ತೊಂದರೆಗಳಿಂದ ಮತ್ತು ವಿಪತ್ತುಗಳಿಂದ ತುಂಬಿರುವ ಭೌತಿಕ ಶರೀರದ ಆಶ್ರಯವನ್ನು ಪಡೆದಿದ್ದೇವೆ. ತಿಳಿಗೇಡಿಗಳಾದ ಜನರು ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲಾರರು. ಇದನ್ನು ಅವಿದ್ಯೆ, ಭ್ರಮೆ ಅಥವಾ ಮಾಯೆಯ ಪ್ರಭಾವ ಎಂದು ಕರೆಯಲಾಗಿದೆ. ಎಲ್ಲ ವಿಪದಾತ್ಮಕ ಜೀವನಕ್ಕೆ ಮೂಲವಾದುದು ಈ ಶರೀರವೇ ಎಂಬುದನ್ನು ಮಾನವ ಸಮಾಜವು ಬಹು ಗಂಭೀರವಾಗಿ ಅರಿತುಕೊಳ್ಳಬೇಕು. ನೋಡಿ, ಇಲ್ಲೇನ್ ಹೇಳ್ತಾ ಇದ್ದಾರೆ? ದುರಾಶಯಾತ್ ಅಂದ್ರೆ ಯಾರು ಈ ಅನವಶ್ಯಕ ಅಭಿಲಾಷೆಗಳ ಬಂಧನದಿಂದ ಮುಕ್ತರಾಗೋದಕ್ಕೆ ಇಷ್ಟಪಡ್ತಾರೋ ಅಂತ ಹೇಳಿದಾರಲ್ಲ. ಅಂದ್ರೆ ಏನು? ಯಾವುದು ಎಲ್ಲಾ ಬಂಧನಗಳಿಗೆ ನಮಗೆ ಹಾಕುತ್ತೋ ಅಂಥದ್ದು, ಅದರಿಂದ ಹೊರಗಡೆ ಬರೋದಕ್ಕೆ ಅಂತ ಆ ಒಂದು ಶಬ್ದ ದುರಾಶಯಾತ್ ಅನ್ನುವಂಥ ಶಬ್ದ ಇಲ್ಲಿ ಮುಖ್ಯವಾಗಿರುವಂಥದ್ದು. ದುರ್ ಅಂತಂದ್ರೆ ಏನು? ತೊಂದರೆ, ದುಃಖ, ವಿಪತ್ತು ಅಂತ ಅನ್ಕೋಬಹುದು. ಆಶಯಾತ್ ಅಂದ್ರೆ ಆಶ್ರಯದಿಂದ. ಈ ತೊಂದರೆ ಇರುತ್ತಲ್ಲ, ಅದರ ಆಶ್ರಯದಿಂದಾನೆ ಬದ್ಧಾತ್ಮರಾದಂಥ ನಾವು ತೊಂದರೆಗಳಿಂದ, ವಿಪತ್ತುಗಳಿಂದ ತುಂಬಿರುವಂಥ ಈ ಭೌತಿಕ ಶರೀರದ ಆಶ್ರಯವನ್ನ ಪಡ್ಕೊಂಡಿದೀವಿ. ಈಗ ನಾವು ವಾಸ ಮಾಡ್ತಾ ಇರೋದು ಎಲ್ಲಿ? ಈ ದೇಹದಲ್ಲಲ್ವಾ? ಈ ದೇಹದಲ್ಲ, ಈ ದೇಹ ನಾನಲ್ವಾ ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ಯಾರು ಭಗವದ್ಗೀತೆಯನ್ನ ಓದಿ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ನಾನು ಈ ದೇಹ ಅಲ್ಲ, ನಾನು ಆತ್ಮ ಅಂತಂದ್ಬಿಟ್ಟು. ಸೊ ನಾನು ಆತ್ಮ ಆಗಿರೋದ್ರಿಂದ ನಾನು ಎಲ್ಲಿದ್ದೀನಿ? ಈ ಭೌತಿಕ ಶರೀರದ ಆಶ್ರಯವನ್ನ ಪಡ್ಕೊಂಡಿದ್ದೀನಿ. ಈ ಶರೀರ ಎಂಥದ್ದು? ತೊಂದರೆಗಳಿಂದ, ವಿಪತ್ತುಗಳಿಂದ ತುಂಬಿರುವಂಥ ಈ ಭೌತಿಕ ಶರೀರ, ಇದರ ಆಶ್ರಯವನ್ನ ಪಡ್ಕೊಂಡಿದೀವಿ. ತಿಳಿಗೇಡಿಗಳಾದಂತಹ ಜನರು ಈ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದನ್ನ ಅವಿದ್ಯೆ ಅಂತ ಕರೀತಾರೆ, ಭ್ರಮೆ ಅಂತ ಕರೀತಾರೆ, ಮಾಯೆಯ ಪ್ರಭಾವ ಅಂತ ಕರೀತಾರೆ. ಯಾವುದು? ನಾನು ಶರೀರ ಅಂತ ತಿಳ್ಕೊಂಡಿರೋದು. ಈ ಶರೀರದಲ್ಲಿ ಬಂದು ನಾನು ಇದೀನಿ, ಆದ್ರೆ ಈ ಶರೀರನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಏನು? ತೊಂದರೆಗಳಿಂದ, ವಿಪತ್ತುಗಳಿಂದ ತುಂಬಿರುವಂತ ಈ ಶರೀರದಲ್ಲಿ ನಾನು ಆಶ್ರಯವನ್ನ ಪಡೆದಿದ್ದೀನಲ್ಲ, ಇದನ್ನೇ ಅವಿದ್ಯೆ, ಭ್ರಮೆ, ಮಾಯೆಯ ಪ್ರಭಾವ ಅಂತ ಹೇಳಿರುವಂಥದ್ದು. ಎಲ್ಲ ವಿಪದಾತ್ಮಕ ಜೀವನಕ್ಕೆ ಮೂಲವಾಗಿರುವಂಥದ್ದು ಈ ಶರೀರ ಅನ್ನೋದನ್ನ ಮಾನವ ಸಮಾಜ ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು. ಆಧುನಿಕ ನಾಗರಿಕತೆಯು ವೈಜ್ಞಾನಿಕಾನುಭವದಲ್ಲಿ
ಪ್ರಗತಿಯನ್ನು ಸಾಧಿಸುತ್ತಿರುವುದಾಗಿ ಭಾವಿಸಲಾಗಿದೆ. ಆದರೆ ಈ ವೈಜ್ಞಾನಿಕ ಅನುಭವ ಯಾವ ಬಗೆಯದು? ಅದು ಶಾರೀರಿಕ ಸೌಖ್ಯಗಳನ್ನು ಮಾತ್ರವೇ ಅವಲಂಬಿಸಿರುತ್ತದೆ. ವ್ಯಕ್ತಿಯು ಎಷ್ಟು ಸುಖಮಯವಾಗಿ ತನ್ನ ಶರೀರವನ್ನು ಪೋಷಿಸಿಕೊಂಡು ಬಂದರೂ ಶರೀರವು ನಶ್ವರವೆಂಬ ಅರಿವು ಅವನಿಗೆ ಇರುವುದಿಲ್ಲ. ನೋಡಿ, ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಆಧುನಿಕ ನಾಗರಿಕತೆ, ಮಾಡರ್ನ್ ಸಿವಿಲೈಸೇಷನ್ ಅಂತ ನಾವು ಹೇಳ್ತೀವಲ್ವಾ, ಅಂದ್ರೇನು? ವೈಜ್ಞಾನಿಕ ಅನುಭವದಲ್ಲಿ ನಾವು ಪ್ರಗತಿಯನ್ನು ಸಾಧಿಸ್ತಾ ಇದ್ವಿ, ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ. ಆದರೆ ಈ ವೈಜ್ಞಾನಿಕ ಅನುಭವ ಯಾವ ರೀತಿಯದ್ದು? ಇದೇನಾದರೂ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದೆಯಾ? ಇಲ್ಲ, ಅದು ಬರೀ ಶರೀರದ ಸೌಖ್ಯಗಳು. ಅದರಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಈಗ ತುಂಬ ಚೆನ್ನಾಗಿ ಹೈ ಲೆವೆಲಲ್ಲಿದ್ದಾನೆ, ಹೈ ಕ್ಲಾಸ್ ಜೀವನ ನಡೆಸ್ತಾ ಇದ್ದಾನೆ ಅಂತಂದಾಗ ನಮ್ಮ ಒಂದು ಹೈ ಕ್ಲಾಸ್ ಜೀವನದ ಒಂದು ಯೋಚನೆ ಏನಿರುತ್ತೆ ಹೇಳಿ? ಅವನು ಎಷ್ಟು ಸುಖವನ್ನ ಅನುಭವಿಸ್ತಾ ಇದ್ದಾನೆ, ಸೌಕರ್ಯಗಳೇನಿದೆ, ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಅವನ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇದರಿಂದ ನಾವೇನು ಮಾಡ್ತೀವಿ? ಅವನು ಸುಖವಾಗಿದ್ದಾನೆ ಅಂದರೆ ಶಾರೀರಿಕ ಸೌಖ್ಯಗಳನ್ನು ಅವಲಂಬಿಸಿರುತ್ತದು. ವ್ಯಕ್ತಿ ಎಷ್ಟು ಸುಖಮಯವಾಗಿ ತನ್ನ ಶರೀರವನ್ನು ಪೋಷಿಸ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿದೆ. ಆದರೆ ಈ ಶರೀರವನ್ನು ಅವನು ಎಷ್ಟೇ ಪೋಷಣೆ ಮಾಡ್ತಾ ಬಂದರೂ ಕೂಡ ಶರೀರ ನಶ್ವರ ಅನ್ನುವಂಥ ಅರಿವೇ ಅವನಿಗಿರೋದಿಲ್ಲ. ಇವತ್ತಲ್ಲ ನಾಳೆ ಹೋಗಬೇಕು, ಕೋಟ್ಯಾಧಿಪತಿ ಆಗಿರ್ತಾನೆ, ಅವನೇನಾದರೂ ಶಾಶ್ವತವಾಗಿರ್ತಾನ? ಇಲ್ಲ. ಕಂಠ ಎಷ್ಟು ಚೆನ್ನಾಗಿರುತ್ತೆ, ಅವರೇನಾದರೂ ಶಾಶ್ವತವಾಗಿರ್ತಾರ? ಇಲ್ಲ. ಕಲೆ ಎಂಥ ಕಲೆ ಇರುತ್ತೆ ಅವ್ರಿಗೆ, ಅವರೇನಾದರೂ ಶಾಶ್ವತವಾಗಿರ್ತಾರ? ಇಲ್ಲ. ಶರೀರವನ್ನು ಪೋಷಿಸ್ಕೊಂಡು ಬಂದರೂ ಶರೀರ ಇವತ್ತಲ್ಲ ನಾಳೆ ಹೋಗುವಂಥದ್ದು, ಅದರ ಅರಿವು ಕೂಡ ಅವರಿಗಿರೋದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಂತವಂತ ಇಮೆ ದೇಹಾಹ, ಈ ಶರೀರಗಳು ನಾಶಗೊಳ್ಳುವ ವಿಧಿಗೆ ಒಳಗಾಗಿವೆ. ಅಂದ್ರೇನು? ಒಂದಲ್ಲ ಒಂದು ಸರಿ ಈ ಶರೀರ ನಾಶ ಆಗುವಂಥದ್ದು. ನಿತ್ಯಸ್ಯೋಕ್ತ ಶರೀರಿಣಃ ಎಂಬುದು ಜೀವಾತ್ಮನನ್ನು ಅಥವಾ ಶರೀರದಲ್ಲಿರುವ ಜೀವದ ಕಿಡಿಯನ್ನು ಸೂಚಿಸುತ್ತದೆ. ಆತ್ಮವು ಶಾಶ್ವತವಾದುದು, ಆದರೆ ಶರೀರವು ಶಾಶ್ವತವಲ್ಲ. ನೋಡಿ, ಇದೆಲ್ಲ ಭಗವದ್ಗೀತೆಯಲ್ಲಿ ಬರುವಂಥ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ನಿತ್ಯವಾಗಿರುವಂಥದ್ದು ಯಾವುದು ಅಂದರೆ ಆತ್ಮ, ಶರೀರದಲ್ಲಿರುವಂಥ ಒಂದು ಜೀವದ ಕಿಡಿ, ಅದನ್ನು ಹೇಳುವಂಥದ್ದು. ಆತ್ಮ ಶಾಶ್ವತವಾಗಿರುತ್ತೆ, ಶರೀರ ಶಾಶ್ವತ ಅಲ್ಲ. ನಮ್ಮ ಚಟುವಟಿಕೆಗಾಗಿ ನಮಗೊಂದು ಶರೀರವಿರಬೇಕು. ಶರೀರವಿಲ್ಲದೆ, ಇಂದ್ರಿಯಗಳಿಲ್ಲದೆ ಯಾವ ಚಟುವಟಿಕೆಯೂ ಇರಲಾರದು. ಒಂದು ಶಾಶ್ವತ ಶರೀರವನ್ನು ಪಡೆಯಲು ಸಾಧ್ಯವಿದೆಯೇ ಎಂದು ಜನರು ವಿಚಾರ ಮಾಡುವುದಿಲ್ಲ. ವಾಸ್ತವಿಕವಾಗಿ ಅವರು ಶಾಶ್ವತವಾದ ಒಂದು ಶರೀರವನ್ನು ಬಯಸುವರು. ಏಕೆಂದರೆ ಅವರು ಇಂದ್ರಿಯ ಸುಖದಲ್ಲಿ ತತ್ಪರರಾದರೂ ಆ ಇಂದ್ರಿಯ ಸುಖವು ಶಾಶ್ವತವಾಗಿ ಇರುವುದಿಲ್ಲ. ಆದುದರಿಂದ ಅವರು ಶಾಶ್ವತವಾಗಿ ಸುಖ ಪಡಬಹುದಾದ ಯಾವುದನ್ನೋ ಬಯಸುತ್ತಾರೆ. ಆದರೆ ಅಂತಹ ಸಿದ್ಧಿಯನ್ನು ಹೇಗೆ ಪಡೆಯಬಹುದೆಂದು ಅವರು ತಿಳಿಯರು. ಆದುದರಿಂದ ಕಪಿಲ ದೇವನು ಈ ಸಂದರ್ಭದಲ್ಲಿ ಹೇಳಿರುವ ಸಾಂಖ್ಯ ದರ್ಶನವು ತತ್ವ ವಿವರಣೆಯು ನಿಜವಾದ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ರೂಪಿತವಾಗಿರುತ್ತದೆ. ಅಂತಹ ನಿಜವಾದ ಸತ್ಯವೆಂದರೇನು? ನಿಜವಾದ ಸತ್ಯವೆಂದರೆ ಸಕಲ ಕಷ್ಟಗಳಿಗೂ ಬೀಜರೂಪವಾದ ಭೌತಿಕ ಶರೀರದಿಂದ ಬಿಡುಗಡೆಗೊಳ್ಳುವುದು ಹೇಗೆಂಬ ಜ್ಞಾನವಾಗಿರುತ್ತದೆ. ಭಗವಾನ್ ಕಪಿಲನ ಸಾಕಾರತ್ವವು ಅಥವಾ ಅವತಾರವು ಮುಖ್ಯವಾಗಿ ಇದೇ ಉದ್ದೇಶಕ್ಕಾಗಿರುತ್ತದೆ. ಅದನ್ನಿಲ್ಲಿ ವಿಶದವಾಗಿ ತಿಳಿಸಲಾಗಿದೆ. ನೋಡಿ, ಇಲ್ಲಿ ಗುರುಗಳು ಡೀಟೇಲ್ ಆಗಿ ಈ ಸಾಂಖ್ಯ ಯೋಗ ಯಾಕಿದೆ, ಈ ಸಾಂಖ್ಯ ದರ್ಶನ ಅನ್ನೋದನ್ನ ಕಪಿಲ ಮುನಿಗಳು ಯಾಕೆ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಈಗ ಈ ಶರೀರದಲ್ಲಿ ನಾನಿದ್ದೀನಿ, ಆದರೆ ಶರೀರ ಶಾಶ್ವತ ಅಲ್ಲ ಅಲ್ವಾ? ಆತ್ಮ ಅನ್ನೋದು ಶಾಶ್ವತ. ಆದರೆ ನಾನು ಒಂದು ಚಟುವಟಿಕೆ ನಡೆಸಬೇಕು ಅಂದರೆ ಶರೀರ ಮತ್ತು ಇಂದ್ರಿಯಗಳಲ್ಲಿ ನಾವು ಏನೂ ಚಟುವಟಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಶಾಶ್ವತ ಶರೀರವನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ ಅಂತ ಜನರು ವಿಚಾರ ಮಾಡೋದಿಲ್ಲ. ಆದರೆ ನಾನು ಈ ಇಂದ್ರಿಯ ಸುಖಗಳನ್ನು ಪಡಿಬೇಕು ಅನ್ನೋದಕ್ಕೆ ನನಗೊಂದು ಶರೀರ ಬೇಕು ಅಂತ ಇಷ್ಟಪಡ್ತಾರೆ. ಆ ಇಂದ್ರಿಯ ಸುಖ ಪಡಿಬೇಕು ಅಂತ ಅವ್ರು ಏನು ಇಷ್ಟಪಟ್ಟರು ಕೂಡ ಆ ಇಂದ್ರಿಯ ಸುಖ ಕೂಡ ಶಾಶ್ವತವಾಗಿರೋದಿಲ್ಲ ಅಲ್ವಾ? ಅವರು ಶಾಶ್ವತವಾಗಿ ಸುಖ ಪಡಬಹುದಾಗಿರುವಂಥ ಇನ್ನೊಂದು ಏನನ್ನೋ ಇಷ್ಟಪಡ್ತಾರೆ. ಆದರೆ ಅದೇನು, ಹೇಗೆ ಪಡ್ಕೊಳ್ಳೋದು, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಂದರೆ ಏನು,
ಒಬ್ಬ ಮನುಷ್ಯನಿಗೆ ಆ ಒಂದು ಪ್ರಜ್ಞೆ ಇದೆ. ನಾನು ಶಾಶ್ವತವಾಗಿ ಏನನ್ನೋ ಶಾಶ್ವತವಾಗಿ ಸುಖ ಪಡಿಬೇಕು. ಅದಕ್ಕೇನೋ ಒಂದು ಇಷ್ಟಪಡ್ತಾ ಇದ್ದಾರೆ. ಅಂಥ ಸಿದ್ಧಿಯನ್ನ ಹೇಗೆ ಪಡಿಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕಪಿಲ ಮುನಿಗಳು ಈಗ ಕೆಲವರಿಗೆ ಗೊತ್ತಾಗಿರುತ್ತೆ. ಇದ್ರಲ್ಲಿ ಸುಖ ಇಲ್ಲ, ಇದ್ರಲ್ಲಿ ಸುಖ ಇಲ್ಲ. ಯಾವುದೋ ಒಂದಿದೆ, ಅದು ಶಾಶ್ವತವಾಗಿ ನನಗೆ ಸುಖ ಕೊಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಅದನ್ನ ಹೇಗೆ ಪಡಿಬೇಕು? ಅದು ಏನು? ಅದು ಯಾವ ರೀತಿ ಪಡ್ಕೊಳ್ಳೋದು? ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರೋದಿಲ್ವಲ್ಲ. ಅದಕ್ಕೆ ಕಪಿಲ ದೇವರು ಈ ಒಂದು ಸಂದರ್ಭದಲ್ಲಿ ಹೇಳಿರುವಂತ ಸಾಂಖ್ಯ ದರ್ಶನ ತತ್ವಾನಾಂ ಅಂದ್ರೆ ತತ್ವ ವಿವರಣೆ, ನಿಜವಾದ ಸತ್ಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ತತ್ವವನ್ನ ಹೇಳಿರುವಂಥದ್ದು. ತತ್ವವನ್ನ ತಿಳ್ಕೊಂಡಾಗ್ಲೇ ನಮಗ್ ಗೊತ್ತಾಗೋದು ಇದೇನು, ಇದೆಂತ, ಹೇಗೆ ಮಾಡೋದು ಅಂತೆಲ್ಲಾನು ಕೂಡ. ಇಲ್ಲಿ ಈಗ ಮಕ್ಕಳಿಗೊಂದು ಕತೆ ಹೇಳಿ ನಾವು ಕೊನೆಯಲ್ಲಿ ನೀತಿ ಪಾಠ ಅಂತ ಹೇಳ್ತೀವಿ. ಅಂದ್ರೆ ಆ ಪಾಠವನ್ನ ಅರ್ಥ ಮಾಡಿಸೋದಕ್ಕೆ ಅವರಿಗೆ ಕತೆ ಹೇಳಿರ್ತೀವಿ ಅಲ್ವಾ. ಈಗ ನನಗಿದು ಏನೋ ಅರ್ಥ ಆಗ್ಬೇಕು, ನಾನು ಹೇಗೆ ನಿಜವಾದ ಸುಖವನ್ನ ಪಡೆಯೋದು, ಶಾಶ್ವತ ಸುಖವನ್ನ ನಾನು ಪಡಿಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಸಾಂಖ್ಯ ದರ್ಶನದ ಮೂಲಕ ತತ್ವದ ವಿವರಣೆಯನ್ನ, ನಿಜವಾದ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇದೆ ಇದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ನಿಜವಾದ ಸತ್ಯ ಅಂತಂದ್ರೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ನಿಜವಾದ ಸತ್ಯ ಅಂದ್ರೆ ಎಲ್ಲಾ ಕಷ್ಟಗಳಿಗೂ ಬೀಜ ರೂಪವಾಗಿರುವಂಥದ್ದು ಯಾವುದು? ಈ ಭೌತಿಕ ಶರೀರ. ಈ ಭೌತಿಕ ಶರೀರದಿಂದ ಬಿಡುಗಡೆ ಪಡೆಯೋದು ಹೇಗೆ ಅನ್ನೋದೇ ಜ್ಞಾನ. ಭಗವಂತ ಕಪಿಲರ ಸಾಕಾರತ್ವ ಅಂದ್ರೆ ಈಗ ಒಂದು ರೂಪದಲ್ಲಿ ಬಂದಿದ್ದಾರೆ ನಮ್ಮ ಮುಂದೆ ಭಗವಂತ ಅಲ್ವಾ. ಆ ಸಾಕಾರತ್ವ ಆಗಿರ್ಬೋದು, ಅವತಾರ ಆಗಿರ್ಬೋದು, ಮುಖ್ಯವಾಗಿ ಇದೇ ಉದ್ದೇಶಕ್ಕಾಗಿರೋದು. ಅಂದ್ರೆ ಇದನ್ನ ಹೇಳೋದಕ್ಕೆ, ಈ ಸಕಲ ಕಷ್ಟಗಳಿಗೂ ಬೀಜ ರೂಪವಾಗಿರುವಂತ ಈ ಶರೀರದಿಂದ ಬಿಡುಗಡೆ ಆಗೋದು ಹೇಗೆ ಅನ್ನೋದನ್ನ ಹೇಳ್ಕೊಡೋದಕ್ಕೋಸ್ಕರನೇ ಅವರ ಒಂದು ಅವತಾರವಾಗಿರೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಈಗ ಕಪಿಲ ಮುನಿಗಳ ಅವತಾರ ಯಾಕಾಗಿದೆ ಅನ್ನೋದು ನಮಗ್ ಗೊತ್ತಾಯ್ತು. ಮತ್ತೆ ಆ ಅವತಾರದಲ್ಲಿ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗಿದೆ ಅಲ್ವಾ. ಮುಂದೆ ಅವರು ಏನ್ ಹೇಳ್ತಾರೆ ಅಥವಾ ಈ ಅವತಾರದ ಒಂದು ಉದ್ದೇಶ ಏನು, ಅದ್ರ ಬಗ್ಗೆ ಎಲ್ಲ ನಮಗೆ ಮುಂದೆ ತಿಳಿತಾ ಹೋಗುತ್ತೆ. ಈಗ ನಮಗಿಷ್ಟ ಅರ್ಥ ಆಗಿದೆ. ಸೊ ಈ ಶರೀರ ಅನ್ನೋದು ಶಾಶ್ವತ ಅಲ್ಲ, ಮತ್ತೆ ಆತ್ಮ ಅನ್ನೋದು ಶಾಶ್ವತ. ಅದಕ್ಕೆ ನೋಡಿ ಭಗವದ್ಗೀತೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಮತ್ತೆ ಯಾಕೆ ಹೇಳ್ತೀನಿ ಅಂದ್ರೆ, ಈ ವಿಚಾರ ಎಲ್ಲ ನಮ್ಗೆ ನೀಟಾಗಿ ಅರ್ಥ ಆಗ್ಬೇಕು ಅಂದ್ರೆ ಅದರಲ್ಲಿ ಕಂಪ್ಲೀಟ್ ಆಗಿ ಭಗವಂತ ವಿವರಣೆಯನ್ನ ಕೊಟ್ಟಿದ್ದಾನೆ. ಸೊ ಸಾಂಖ್ಯ ದರ್ಶನ ಅನ್ನೋದು ಯಾರಿಗೋಸ್ಕರ ಇದೆ? ಈ ಶರೀರದಿಂದ ನನಗೆ ಬಂಧನ ಬಿಡಿಸ್ಕೊಳ್ಬೇಕು, ಇದರಿಂದ ಮುಕ್ತನಾಗಬೇಕು ಅಂತ ಯಾರಿರ್ತಾರೋ ಅಂಥವರಿಗೋಸ್ಕರ ಸಾಂಖ್ಯ ದರ್ಶನ ಇರೋದು. ಅವರಿಗೆ ಹೊರಗಡೆ ಬರಬೇಕು ಅಂತ ಗೊತ್ತಿದೆ, ಆದ್ರೆ ಹೇಗೆ ಬರಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅದನ್ನ ಹೇಳೋದಕ್ಕೋಸ್ಕರ ಕಪಿಲರ ಅವತಾರ ಆಗಿರೋದು ಅನ್ನೋದು ನಮಗೆ ತಿಳಿತು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.